ಇವತ್ತಿನ ವಿಡಿಯೋದಲ್ಲಿ ನಮ್ಮೂರಿನ ಜನಪ್ರಿಯ ಪಾಕತಜ್ಞರಾದಂತಹ ಶ್ರೀಯುತ ಪ್ರಕಾಶ್ ಭಾಗವತ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಮಾಡುವಂತಹ ಮಿಶ್ರ ತರಕಾರಿಗಳ ಒಂದು ಸಾಂಬಾರನ್ನ ಯಾವ ರೀತಿಯಾಗಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ತುಂಬಾನೇ ರುಚಿಕರವಾಗಿರ್ತದೆ ಈ ಸಾಂಬಾರ್. ಈಗಾಗಲೇ ಲಕ್ಷಾಂತರ ಜನ ಇವರ ಈ ಸಾಂಬಾರನ್ನ ಸವಿದು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿಯಾಗಿ ಮಾಡೋದು ಈ ಸಾಂಬಾರ್ ಅಂತ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ 1/4 ಕಪ್ ಆಗುವಷ್ಟು ತೊಗರಿಬೇಳೆಯನ್ನ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಹಾಕಿ ಅದಕ್ಕೆ ಅಗತ್ಯ ಇರುವಷ್ಟು ನೀರನ್ನ ಹಾಕೊಂಡು 2 ಟೀ ಚಮಚ ಆಗುವಷ್ಟು ಎಣ್ಣೆಯನ್ನ ಹಾಕೊಂಡು ಚೆನ್ನಾಗಿ ಮೆತ್ತಗಾಗುವ ತನಕ ಬೇಯಿಸ್ಕೊಳ್ಬೇಕು. ಎಣ್ಣೆಯನ್ನ ಹಾಕೋದ್ರಿಂದ ಪರಿಮಳಭರಿತವಾಗಿ ಬರ್ತದೆ ತೊಗರಿಬೇಳೆ. ಒಂದು 4-5 ವಿಸಿಲನ್ನ ಹಾಕಿಸಿ ಮೆತ್ತಗೆ ಬೇಯಿಸ್ಕೊಳ್ತೇವೆ. ಈಗಾಗಲೇ ಒಂದು ಪಾತ್ರೆಯಲ್ಲಿ 1 ಲೀಟರ್ ಆಗುವಷ್ಟು ನೀರನ್ನ ಕಾಯಲಿಕ್ಕೆ ಇಟ್ಟಿದ್ವಿ. ನೀರು ಕುದಿ ಬಂದ ನಂತರ ಕಟ್ ಮಾಡಿ ಇಟ್ಟಿರುವಂತಹ 1 ಕಪ್ ಆಗುವಷ್ಟು ಕ್ಯಾರೆಟ್ ಅನ್ನ ಹಾಕೊಂಡಿದ್ದೇವೆ. ಹಾಗೆ 1.5 ಕಪ್ ಆಗುವಷ್ಟು ಕಟ್ ಮಾಡಿ ಇಟ್ಟಿರುವಂತಹ ಬೀನ್ಸ್ ಅನ್ನ ಹಾಕೊಳ್ತಾ ಇದ್ದೇವೆ. ಈ ಎಲ್ಲ ತರಕಾರಿಗಳು ಬೇಯಲಿಕ್ಕೆ ಸ್ವಲ್ಪ ಟೈಮ್ ಬೇಕು, ಹಾಗಾಗಿ ಮೊದಲಿಗೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೇವೆ. ನಂತರ ಕಟ್ ಮಾಡಿ ಇಟ್ಟಿರುವಂತಹ ಮಂಗಳೂರು ಸೌತೆಕಾಯಿಯನ್ನ ಕಟ್ ಮಾಡಿದ ನಂತರವೂ ಕೂಡ ಒಮ್ಮೆ ನೀರಿನಲ್ಲಿ ಹಾಕಿ ಇದಕ್ಕೆ ಹಾಕೊಳ್ಬೇಕಂತೆ. ಇಲ್ಲ ಅಂದ್ರೆ ಸ್ವಲ್ಪ ಕಹಿ ಅಂಶ ಏನಾದ್ರೂ ಇದ್ರೆ ಸಾಂಬಾರ್ ಕಹಿ ಆಗ್ತದೆ ಅಂತ ತೊಳೆದು ಹಾಕೊಳ್ತಾ ಇದ್ದೇವೆ. ನಂತರ ಅರಿಶಿಣವನ್ನ ಹಾಕೊಳ್ತಾ ಇದ್ದೇವೆ. ಇದೆಲ್ಲ ತರಕಾರಿ ಗಟ್ಟಿಯಾಗಿರುವ ತರಕಾರಿ. ಇದರ ಜೊತೆಗೆ ನೀವೇನಾದ್ರೂ ನವಿಲುಕೋಸನ್ನ ಹಾಕ್ತಾ ಇದ್ದೀರಾ ಅಂದ್ರೆ ಇದ್ರ ಜೊತೆಗೆ ಹಾಕೊಳ್ಬಹುದು. ನಾವಿಲ್ಲಿ ಬಳಸ್ತಾ ಇಲ್ಲ. ಹಾಗೆ ಬೆಲ್ಲ 1-2 ಟೇಬಲ್ ಚಮಚ ಆಗುವಷ್ಟು ಹಾಕಿ ಮುಚ್ಚಳವನ್ನ ಮುಚ್ಚಿ ಬೇಯಲಿಕ್ಕೆ ಬಿಟ್ಟಿದ್ದೇವೆ. ಈಗ ಮಸಾಲೆಯನ್ನ ಮಾಡ್ಲಿಕ್ಕೆ 2 ಟೇಬಲ್ ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜವನ್ನ ಹಾಕಿದ್ದೇವೆ. ಅರ್ಧ ಟೇಬಲ್ ಚಮಚ ಆಗುವಷ್ಟು ಜೀರಿಗೆಯನ್ನ ಹಾಕೊಳ್ತಾ ಇದ್ದೇವೆ. 1/4 ಟೇಬಲ್ ಚಮಚ ಆಗುವಷ್ಟು ಸಾಸಿವೆ, 8ರಿಂದ 10 ಬ್ಯಾಡಗಿ ಮೆಣಸು, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಹಾಗೆ ಸಣ್ಣ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನ ಹಾಕೊಂಡಿದ್ದೇವೆ. ಹಾಗೆ 10ರಿಂದ 12 ಕರಿಬೇವಿನ ಸೊಪ್ಪನ್ನ ಇದರ ಜೊತೆಗೆ ಹಾಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ಈಗಾಗಲೇ ಈ ತರಕಾರಿ ಎಲ್ಲ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿನೇ ಬೆಂದಿದೆ ಅನ್ನುವಾಗ ಕಟ್ ಮಾಡಿ ಇಟ್ಟಿರುವಂತಹ ನುಗ್ಗೆಕಾಯಿ, ಒಂದೇ ಒಂದು ನುಗ್ಗೆಕಾಯಿಯನ್ನು ಬಳಸಿದ್ದೇವೆ. ಹಾಗೆ ಆಲೂಗಡ್ಡೆ, ಒಂದು ದೊಡ್ಡ ಆಲೂಗಡ್ಡೆಯನ್ನ ಇಲ್ಲಿ ಬಳಸಿದ್ದೇವೆ. ಆಲೂಗಡ್ಡೆಯನ್ನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಹಾಕೊಳ್ಬೇಕು, ಕರ್ಗಿ ಹೋಗ್ತದೆ ಬೇಗ ಅಂತ. ಹಾಗೆ ಈಗಾಗಲೇ ಬೇಯಿಸಿ ಇಟ್ಟಿರುವಂತಹ 1/4 ಕಪ್ ಆಗುವಷ್ಟು ಬಟಾಣಿ ಕಾಳನ್ನು ಕೂಡ ಹಾಕೊಂಡಿದ್ದೇವೆ. ಹಾಗೆ ತೊಗರಿ ಬೇಳೆಯನ್ನು ಕೂಡ ಮೊದಲಿಗೆ ಬೇಯಿಸಿದ್ದನ್ನು ನೀವು ನೋಡಿದ್ರಿ, ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೇವೆ. ನಾನು ಈಗಾಗಲೇ ಹೇಳಿದ ಹಾಗೆ ಸೀಮೆ ಬದನೆಕಾಯಿ ಅಥವಾ ನವಿಲುಕೋಸು ಯಾವುದನ್ನ ಬೇಕಾದರೂ ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು. ಹಾಗೆ ಈಗಾಗಲೇ ರುಬ್ಬಿರುವಂತಹ ಮಸಾಲೆಯನ್ನು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೇವೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹದವನ್ನ ನೋಡಿಕೊಂಡು ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನ ಸೇರಿಸ್ಬೋದು. ಕುದಿ ಬಂದ ನಂತರ ಇನ್ನೂ ಕೂಡ ಸ್ವಲ್ಪ ದಪ್ಪ ಆಗ್ತಾ ಬರ್ತದೆ. ಇದು ತೊಗರಿಬೇಳೆ ಕಾಯಿ ಎಲ್ಲ ಬಿದ್ದಿರೋದ್ರಿಂದ ಸ್ವಲ್ಪ ನೀರನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದಾರೆ. ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸ, ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದಾರೆ. ತುಂಬಾನೇ ಸಿಂಪಲ್ ಆಗಿ ಮಾಡುವಂತಹ ಸಾಂಬಾರ್ ಇದು. ತುಂಬಾನೇ ಬೇಗನೆ ರೆಡಿ ಮಾಡ್ಕೊಳ್ಬಹುದು. ತರಕಾರಿ ಎಲ್ಲ ಬೇಯಲಿಕ್ಕೆ ಬೇಕಾಗಿರೋ ಟೈಮ್ ಅಷ್ಟೇ. ಇದಕ್ಕೆ ಮಸಾಲೆ ತುಂಬಾನೇ ಸಿಂಪಲ್, ಹುರಿಯುವುದು ಬೇಡ, ಏನು ಬೇಡ, ಸಿಂಪಲ್ ಆಗಿ ರುಬ್ಬಿ ಮಾಡ್ಕೊಳ್ಬಹುದು. ರುಚಿ ಮಾತ್ರ ತುಂಬಾನೇ ಚೆನ್ನಾಗಾಗ್ತದೆ. ನಮ್ಮೂರಿನ ಫಂಕ್ಷನ್ಗಳಲ್ಲಿ ಮಾಡುವಂತಹ ಸಾಂಬಾರ್ ರೆಸಿಪಿ ಇದು. ತುಂಬಾ ಜನ ಈಗಾಗಲೇ ಇದನ್ನ ಊಟ ಮಾಡಿ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರ್ ರೆಡಿ ಆಯ್ತು. ವಿಡಿಯೋ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ. ಸಾಂಬಾರಿಗೆ ಒಂದು ಒಗ್ಗರಣೆಯನ್ನ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಒಗ್ಗರಣೆ ಸೌಟಲ್ಲಿ 1 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಉದ್ದಿನ ಬೇಳೆಯನ್ನು ಹಾಕೊಂಡಿದ್ದೇನೆ. ಸಾಸಿವೆ ಎಲ್ಲ ಚಟಪಟ ಅಂತ ಇದೆ ಅನ್ನುವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಣ ಮೆಣಸನ್ನು ಹಾಕಿ ಒಗ್ಗರಣೆಯನ್ನು ಮಾಡಿ ಹಾಕೋದು. ಈ ಒಂದು ಸಾಂಬಾರಿಗೆ ಇಂಗಿನ ಬಳಕೆಯನ್ನು ಮಾಡೋದಿಲ್ಲ ಅಂತ ಹೇಳಿದ್ದಾರೆ, ಹಾಗಾಗಿ ಎಲ್ಲಿಯೂ ಕೂಡ ಇಂಗನ್ನು ನಾವಿಲ್ಲಿ ಬಳಸಿಲ್ಲ. ಚಟಪಟ ಅಂತ ಇದೆ, ಸಾಂಬಾರಿಗೆ ಹಾಕ್ತಾ ಇದ್ದೇನೆ. ರುಚಿಯಾದ ಮಿಶ್ರ ತರಕಾರಿಗಳ ಒಂದು ಸಾಂಬಾರ್ ರೆಡಿ ಆಯಿತು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇನ್ನೂ ಒಂದು ಒಳ್ಳೆಯ ರೆಸಿಪಿಯನ್ನು ಅವರು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಊಟದ ತಟ್ಟೆಯನ್ನು ರೆಡಿ ಮಾಡಿದ್ದೇನೆ. ಉಪ್ಪು, ಉಪ್ಪಿನಕಾಯಿ, ಸಾಂಬಾರ್, ಮೊಸರು, ಹಪ್ಪಳ ಕೂಡ ಇತ್ತು, ಇಡೋದನ್ನು ಮರ್ತು ಹೋಗಿದ್ದೇನೆ. ಸಾಂಬಾರ್ ಜೊತೆಗೆ ಹಪ್ಪಳ ಇದ್ದರೆ ತುಂಬಾ ಚೆನ್ನಾಗಾಗ್ತದೆ ಅಲ್ವಾ.
ಖಂಡಿತ ಇಷ್ಟ ಆದರೆ ಲೈಕ್ ಮಾಡಿ, ಒಂದು ಚಂದದ ಕಮೆಂಟನ್ನು ಮಾಡಿ ಅವರಿಗೆ ಪ್ರೋತ್ಸಾಹವನ್ನು ನೀಡಿದ ಹಾಗೆ ಆಗ್ತದೆ. ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಯೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.